ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಈ ವಿಡಿಯೋ ಫಸ್ಟ್ ಹೇಳ್ಬಿಡ್ತೀನಿ, ಸ್ಪಾಯ್ಲರ್ ವಿಡಿಯೋ ಫುಲ್ ಆಗಿ ಸ್ಪಾಯ್ಲರ್ ಮಾಡ್ತೀನಿ. ಎಷ್ಟು ಸ್ಪಾಯ್ಲರ್ ಮಾಡ್ತೀನಿ ಅಂದರೆ ನೀವು ಪಿಕ್ಚರ್ ನೋಡ್ಬಿಟ್ಟು ಇನ್ನೊಂದ್ಸರಿ ನೋಡಿದಾಗ ಪರ್ಫೆಕ್ಟ್ ಆಗಿ ಕೂರ್ತೈತೆ ಅನ್ನಿಸ್ಬೇಕು. ನೋಡಿದ ತಕ್ಷಣ ನಾನು ಹೇಳಿದ ಪ್ರತಿಯೊಂದು ನಿಮ್ಮ ತಲೆ ಟಕ್ 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 ಅಂತ ಬರಬೇಕು, ಅದೇ ಥರ ಐತೆ ಫುಲ್ ಸ್ಪಾಯ್ಲರ್ ವಿಡಿಯೋ. ಇದ್ರಲ್ಲಿ ಅಮ್ಮನ ಅಕ್ಕನ ಹೆಂಡನ್ ಅಂತ ಹೇಳಕ್ ಹೋಗಲ್ಲ, ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದ್ರ ಯಾವ ಫೋಟೋಗಳು ಯೂಸ್ ಮಾಡೋಕ್ಕಾಗಲ್ಲ, ಅಫ್ಕೋರ್ಸ್ 4K ಇನ್ನೂ ಬಂದಿಲ್ಲ, ಇದು ಬರೀ ಹಂಗೆ ಹೇಳ್ತೀನಿ ಸ್ಟೋರಿ ಟೆಲ್ಲಿಂಗ್ ಥರ. ಪೆನ್ನು ಪೇಪರ್ ತಗೊಂಡು ರೆಡಿ ಮಾಡ್ಕೊಂಬಿಡಿ, ಬೇಕಾದ್ರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬರ್ಕೊಬಿಡಿ, ಇಲ್ಲಾಂದರೆ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಪಾರ್ಟ್ಸಲ್ಲಿ ಬರುತ್ತೆ, ಯಾಕೆಂದರೆ ನಿಮ್ಗೆ ಅರ್ಥ ಆಗಲ್ಲ, ನೀವೆಲ್ಲ ಪೆಕ್ಕರ್ ನನ್ನ ಮಕ್ಕಳು, ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ಪಾರ್ಟ್ಗಳೆಲ್ಲ ಮಾಡಬೇಕು, ಎಲ್ಲ ಪ್ರತಿಯೊಂದು ಡೀಟೇಲ್ನ ಹೇಳ್ಕೊಂಡು ಸದ್ಯಕ್ಕೆ ನಾನು ಎಷ್ಟು ನೋಡಿದ್ದೀನಿ, ನನಗೆ ಎಷ್ಟು ಅರ್ಥ ಆಯಿತು ಅದನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮೇಯ್ನ್ ಅದು ಬರುತ್ತಲ್ಲ 4Kಲಿ, ಅವಾಗ ಅದು ಪೂರ್ತಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಈಗ ಸ್ಟಾರ್ಟ್ ಹೆಂಗಾಗುತ್ತೆ ಅಂದರೆ ಒಂದು ಸರ್ಟಿಫಿಕೇಶನ್ ಬರುತ್ತೆ, UI ಅಂತ ಸರ್ಟಿಫಿಕೇಶನು. ಆ UI ಸರ್ಟಿಫಿಕೇಶನ್ ಆದಮೇಲೆ ನಮ್ಗೆ ಏನು ಗೊತ್ತಾಗುತ್ತೆ, ಒಂದು ಟ್ರೈನ್ ಓಡುತ್ತೆ. ಎಷ್ಟು ಟ್ರೈನ್ ಏನಕ್ಕೆ ತೋರಿಸ್ತಾರೆ ಅಂದರೆ ಎಸ್ಪೆಷಲಿ ಅದನ್ನು ತುಂಬ ಇಂಪಾರ್ಟೆಂಟು. ಟ್ರೈನ್ ಏನಕ್ಕೆ ಅಂತಂದರೆ ಟ್ರ್ಯಾಕ್ ಒಂದೇ ಇರ್ಬೋದು, ಅವರು ರೆಪ್ರೆಸೆಂಟೇಷನ್ ತೋರಿಸ್ತಾ ಇರೋದು. UI ವರ್ಲ್ಡ್ ಏನಿದೆ ಒಂದೇ ಟ್ರ್ಯಾಕು, ಅಂದರೆ ಅದು ಒಂದೇ ವರ್ಲ್ಡ್ ಒಳಗಡೆ ಮಲ್ಟಿಪಲ್ ಟ್ರೈನ್ಗಳು ಓಡ್ತಾವೆ. ಅಂದರೆ ಒಂದು ಟ್ರ್ಯಾಕ್ ಮೇಲೆ ಎಷ್ಟೊಂದು ಟ್ರೈನ್ ಡಗ್ 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 ಅಂತ ಎಷ್ಟೊಂದು ಟ್ರೈನ್ಗಳು ತೋರಿಸ್ತಾರೆ. ಸೊ ಏನದ್ರ ಅರ್ಥ, ದಟ್ ಟ್ರ್ಯಾಕ್ ಒಂದೇ ಇರ್ಬೋದು, ಬಟ್ ಅದರೊಳಗೆ ಎಷ್ಟೊಂದು ಟ್ರೈನ್ಗಳು ಓಡಾಡ್ತವೆ, ಅಂದರೆ ಎಷ್ಟೊಂದು ಲೇಯರ್ ಇರೋ ಸ್ಟೋರಿಗಳವೆ ಅಂತ ಇಂಡೈರೆಕ್ಟಾಗಿ ಅವರೇ ಫೋರ್ ಶಾಡೋ ಮಾಡೋದು. ಆ್ಯಂಡ್ ಅದಾದಮೇಲೆ ರೀಲ್ ಬರುತ್ತೆ, ಫಿಲಮ್ದು ರೀಲ್ ಬರುತ್ತೆ ನೋಡು, ಆ ರೀಲ್ ಬರುತ್ತೆ ಶೋಯಿಂಗ್ ದಟ್ ಇದೆಲ್ಲ ಒಂದು ಕಂಬೈನ್ ಆಗಿ ಒಂದು ರೀಲ್ ಒಳಗಡೆ ತೋರಿಸಿದೀನಿ ನೋಡಿ ಅಂತ. ಆಮೇಲೆ ಬರೋದೆ ದೇವ್ರದ್ದು ನಾಮ. ಈ ಪಿಕ್ಚರ್ಲಿ ನಿಮಗೆ ಪರಮಾತ್ಮ ಕಾಣಿಸ್ತಾನೆ ಅಂತ ಇಂಡೈರೆಕ್ಟಾಗಿ ತೋರಿಸೋದಕ್ಕೋಸ್ಕರನೇ ತಿಮ್ಮಪ್ಪಂದು ನಾಮ ತೋರಿಸ್ತಾರೆ. ಅದಾದ್ಮೇಲೆ ಪ್ರಸನ್ನ ಸ್ಟಾರ್ಟ್ ಆಗುತ್ತೆ ಸಾಂಗ್ ಸ್ಟಾರ್ಟ್ ಆದಮೇಲೆ ಬರೋದೆ UI ಥಿಯೇಟ್ರಲ್ಲಿ ಬಂದು ಜನ ಕೂತ್ಕೊಂಡು ಥಿಯೇಟ್ರ್ ನೋಡ್ತವ್ರೆ ಅಂತ. ಅದು ಇನ್ಯಾರೋ ಅಲ್ಲ ಗುರು, ನಿಮ್ಗಳನ್ನ ನೀವೇ ನೋಡ್ಕೊತಾ ಇದ್ದೀರಾ. ಎಸ್ಪೆಷಲಿ ಅದನ್ನು ತೋರಿಸಿರೋದು ಉಪೇಂದ್ರ ಅವರು. ನಿಮ್ಗಳನ್ನ ನೀವೇ ನೋಡ್ಕೊತಾ ಇದ್ದೀರಾ, ನೋಡ್ಕೊಳ್ಳಿ ಹೆಂಗೆ ಕಾಣಿಸ್ಕೊತಾ ಇದ್ದೀರಾ ಅಂತ. ಅದೇ ಫಸ್ಟ್ ಬುದ್ಧಿವಂತರೇ ಆದರೆ ಎದ್ದೋಗ್ಬಿಡ್ರಿ ಅಂತ ಹೇಳ್ತಾರಲ್ಲ, ಅದು ಯಾಕೆಂದ್ರೆ ನಿಮಗೆ ಹೇಳ್ತಾ ಇರೋದು. ನಿಜವಾಗ್ಲೂ ಬುದ್ಧಿವಂತ ಏನಿರ್ತಾರೆ ಕೂತಿರ್ತಾರೆ, ದಡ್ಡ ಮಕ್ಕಳು ಎದ್ದೋಯ್ತಾರೆ, ಅದನ್ನೇ ತೋರಿಸೋದು. ಅಲ್ಲೂ ಎಷ್ಟೊಂದು ಜನ ಹಂಗೆ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಬ ಬರ್ತಾನೆ, ಚೈನ್ ಗೀನ್ ಎಲ್ಲ ಕೊಡ್ತಾನೆ, ಹೊಂಟಾಯ್ತಾನೆ. ನೆಕ್ಸ್ಟು ಹುಡುಗಿ ಬರ್ತಾರೆ, ಗಂಡ ಹೆಂಡತಿ ಏನಪ್ಪ ಅದು ಡಿವೋರ್ಸ್ ತಗೊಂಡು ಹೊಂಟಾಯ್ತಾರೆ ಪಿಕ್ಚರ್ ನೋಡಿ ಬಂದಮೇಲೆ. ಇನ್ನೊಬ್ಬ ಬರ್ತಾನೆ, ಫೋನ್ ಆರ್ಡರ್ ಹಾಕ್ತಾನೆ. ಇಷ್ಟೆಲ್ಲ ಆದಮೇಲೆ ಇವರೆಲ್ಲ ತಿರ್ಗಾ ಹೋಗ್ಬಿಟ್ಟು ಏನು ಫೋಕಸ್ ಸಿಕ್ತಾ ಅಂದ್ಬಿಟ್ಟು ತಿರ್ಗಾ ವಾಪಸ್ ಹೊಡೋಯ್ತಾರೆ ಒಳಗೆ. ಆಮೇಲೆ ನೋಡ್ಬಿಟ್ಟು ಬಂದವರು ಜನ, ಈ ಪಿಕ್ಚರ್ ಬ್ಯಾನ್ ಆಗಬೇಕು, ಇದನ್ನ ಯಾಕೆ ಉಪೇಂದ್ರ ಹೆಂಗೆ ಮಾಡಿದೆ ಎಲ್ಲ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಇದು ನಿಮ್ಮ ರಿಯಾಕ್ಷನ್ ಬರಬೇಕಾಗಿದ್ದು ರಿಯಾಲಿಟಿಲಿ. ಅಂದರೆ ನಾವಿದ್ದೀವಲ್ಲ, ನಾವು ಈ ಥರ ರಿಯಾಕ್ಷನ್ ಕೊಡಬೇಕಾಗಿತ್ತು ಇನ್ ರಿಯಾಲಿಟಿ. ಪಿಕ್ಚರ್ ಅರ್ಥ ಆಗ್ಬಿಟ್ಟಿದ್ರೆ, ಇದು ಅರ್ಥ ಆಗಿಲ್ದಿರೋದ್ರಿಂದ ನಿಮ್ಗೆ ಜನಕ್ಕೆ ಅರ್ಥ ಆಗ್ತಲ್ಲ. ಅರ್ಥ ಆಗ್ಬಿಟ್ಟಿದ್ರೆ ನಿಜವಾಗ್ಲೂ ಬ್ಯಾನ್ ಮಾಡಿಸ್ಬಿಡ್ತಿದ್ರಿ ಪಿಕ್ಚರ್ನ 101%. ಈಗಲೂ ಹೇಳ್ತಾ ಇದ್ದೀನಿ, ಇದರಲ್ಲಿ ಎಷ್ಟು ಸ್ಟಫ್ ಇದೆ ಅಂದರೆ ನಿಮ್ಗೆ ಗೊತ್ತೇ ಆಗಲ್ಲ. ಇದೆಲ್ಲ ತೋರಿಸಿದ್ರ ಗುರು ಅಂತ ಅನ್ಬೇಕು ನೀವು, ಹಂಗೈತೆ. ಯಾಕಂದ್ರೆ ಇದರಲ್ಲಿ ಐತೆ, ಇದು ರಿಯಲ್ ಆಗಿ ಬ್ಯಾನ್ ಆಗ್ಬಿಡೋದು. ನೀವೇನಾದ್ರು ರಿಯಲ್ ಆಗಿ ಅರ್ಥ ಮಾಡ್ಕೊಂಡು ಥಿಯೇಟ್ರಿಂದ ಆಚೆ ಬಂದಿದ್ರೆ ಜನ ಇಷ್ಟೊತ್ತು ಗಾಡಿ ಜಗಳ ಮಾಡಿ ಬ್ಯಾನ್ ಮಾಡಿ ಎಲೆಕ್ಷನ್ ಮಾಡಿಸಿ ಉಪೇಂದ್ರ ಅವ್ರ ಪ್ರಜಾಕೀಯನ ಗೆಲ್ಸ್ಬಿಟ್ಟಿರೋರು. ಆ ಥರ ಆಗೋಗಿರೋದು ಸೀನು. ಅರ್ಥ ಆಗ್ಬಿಟ್ಟಿದ್ರೆ, ಅರ್ಥ ಆಗಿಲ್ಲ, ಅದಕ್ಕೆ ನೀವು ಪೆಕ್ರ ನನ್ನ ಮಕ್ಕಳು ಅಂತ ನಾನು ಅವಲಿಂದ ಬಡ್ಕೊಂತ ಇರೋದು. ಅರ್ಥ ಆಗ್ಬಿಟ್ಟಿದ್ರೆ ಆ ಥರ ರಿಯಾಕ್ಷನ್ ಕೊಡ್ತಿದ್ರಿ ಅಂತ ಅವರೇ ತೋರಿಸಿರೋದು ಪಿಕ್ಚರ್ಲಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ ಅಂದರೆ, ಒಬ್ಬ ಮಹಾನ್ ವ್ಯಕ್ತಿ ರಿವ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಯ್ತಾನೆ, ಫೋನ್ ಬರುತ್ತೆ ನ್ಯೂಸ್ ಕಡೆಯಿಂದ, ಈ ಸರ್ ರಿವ್ಯೂ ಮಾಡೋಕ್ಕಾಗಲ್ಲ ಅಂತ. ಅವನು ನಾನು ಇನ್ನೂ 3 ಸರಿ ನೋಡಿದ್ದು ನನಗೆ ಅರ್ಥ ಆಯ್ತಲ್ಲ, ಅದು ಪೆಕ್ಕರ್ ನನ್ನ ಮಕ್ಳಿಗೆ ಅಂತ ಇಂಡೈರೆಕ್ಟಾಗಿ ತೋರಿಸ್ತದೆ. ಆ ರಿವ್ಯೂವರು ಈ ಪಿಕ್ಚರ್ನ ಅರ್ಥ ಆಗಿಲ್ಲ ಅಂತ ಅಂತಾರಲ್ಲ, ಅಂಥ ಪೆಕ್ಕರ್ ನನ್ನ ಮಕ್ಕಳನ್ನ ಆ ರಿವ್ಯೂವರ್ ಆಗಿ ತೋರಿಸಿರೋದು. ಪಿಕ್ಚರ್ ಅರ್ಥ ಆಗಿಲ್ಲ ಅಂತಾರಲ್ಲ, ಅಂಥ ಪೆಕ್ಕರ್ ನನ್ನ ಮಕ್ಕಳನ್ನ ಈ ರಿವ್ಯೂವರ್ ಆಗಿ ತೋರಿಸಿ, ಆ ರಿವ್ಯೂವರು ಜರ್ನಿ ಮಾಡ್ತಾನೆ ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಅವನು ಒಂದು ಲೂಪಲ್ಲಿ ತಗೊಳಕೊಂಡವನೆ, ಪದೇ ಅದೇ ತಪ್ಪು ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ, ಯಾಕಂದ್ರೆ ಅವ್ನಿಗೆ ಅರ್ಥ ಆಯ್ತಾರಲ್ಲ, ಅದಕ್ಕೆ ಅದೇ ತಪ್ಪು ಮಾಡ್ತಾ ಇರ್ತಾನೆ. ಅದು 4K ಬಂದಾಗ ನಾನು ತೋರಿಸ್ತೀನಿ ಅದು ಹೆಂಗೆ ಲೂಪು ಅಂತ. ಸೊ ಅವನು ಪದೇ ಅದೇ ತಪ್ಪು ಮಾಡಿದಾಗ ತಿರ್ಗಾ ಅಲ್ಲಿ ಹೋಯ್ತಾನೆ. ಏನಪ್ಪ ಉಪೇಂದ್ರ ಅವ್ರದ್ದು ಫಾರ್ಮ್ ಹೌಸ್ ಹತ್ರ ಅವ್ರ ಫ್ರೆಂಡ್ದು ಅಂದ್ಬಿಟ್ಟು ಹೋದಾಗ ಅಲ್ಲಿ ಗೊತ್ತಾಗುತ್ತೆ, ಒಂದು ನಾಮದ್ದು ಏನಪ್ಪ ಅದು UI ಅನ್ನೋದು ಒಂದು ಪಿಕ್ಚರ್ದು ಅವ್ರ ಕೆಲಸದವ್ರು ತಂದುಕೊಟ್ಟಾಗ ಪೇಪರ್ ತೆಗೆದ್ಬಿಟ್ಟು ಒಂದೊಂದಾಗೆ ಲೇಯರ್ಸ್ ತೆಗಿತಿರ್ಬೇಕಾದ್ರೆ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಪಿಕ್ಚರ್ ಸ್ಟಾರ್ಟ್ ಆದಾಗ ಏನು ಗೊತ್ತಷ್ಟ ಕಾಣಿಸೋದು, UI ಅದರೊಳಗಡೆ ಉಪೇಂದ್ರ ಅವ್ರ ಕತೆ ಹೇಳ್ತಾ ಇರೋದು. ಒಂದು ಬುಕ್ ಅದು ಬರ್ದವ್ರು ಉಪೇಂದ್ರ ಅವರು ಸ್ಟೋರಿನ. ಆ ಸ್ಟೋರಿನ ಒಬ್ಬ ರೈಟ್ರು, ಅಂದರೆ ಪೆಕ್ಕರ್ ನನ್ನ ಮಕ್ಕಳು ರೆಪ್ರೆಸೆಂಟೇಷನ್ ಅರ್ಥ ಆಗಿಲ್ದಿರೋರು ಅನ್ನೋ ತೋರಿಸೋ ಥರ. ಸೊ ಅದನ್ನು ಓದ್ತಾ ಹೋಯ್ತಾರೆ. ಆಗ ಓದ್ತಾ ಸ್ಟಾರ್ಟ್ ಆಗೋದೆ UI ಇದು ರಿಯಲ್ ಜಗತ್ತು. ಅದನ್ನು ಉಪೇಂದ್ರ ಅವರೇ ಬಾಯ್ಬಿಟ್ಟು ಹೇಳ್ತಾರೆ. ಆ್ಯಡಮ್ ಅಂಡ್ ಈವ್ ಅನ್ನೋರಿಬ್ರು ಇದ್ರು. ಅದ್ರ ಜೊತೆಗೆ ಇನ್ನೊಂದು ಸ್ಮಾಲ್ ಥಿಂಗ್ ಆ್ಯಡ್ ಮಾಡ್ತೀನಿ. ಆ್ಯಡಮ್ ಅಂಡ್ ಈವ್ನ ತೋರಿಸ್ಬೇಕಾದ್ರೆ ಒಂದು ಊಸರವಳ್ಳಿನ ತೋರಿಸ್ತಾರೆ, ಮರದ ಮೇಲೆ ಕೂತಿರೋದು. ಏನಕ್ಕೆ ಅದನ್ನು ತೋರಿಸ್ತಾರೆ ಅಂದರೆ, ಜಗತ್ತು ಯಾವ ಥರ ಇತ್ತು ಅಂದರೆ ಒಂದಕ್ಕೊಂದು ಹೊಂದ್ಕೊಂಡು ಹೋಗೋ ಥರ ಎಲ್ಲ ಪೀಸ್ಫುಲ್ ಆಗಿತ್ತು. ಬಟ್ ಆ 1 ಸೆಕೆಂಡ್ ಇದನ್ನ ಮಾಡಬೇಡ, ಇದನ್ನ ಮಾಡು, ಅಥವಾ ಇದು ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿದಾಗ ಒಂದು ಆಸೆ ಉಟ್ಕೊಳ್ಳುತ್ತೆ. ಏನಾಗ್ಬಿಡುತ್ತೆ ತಿನ್ಬಿಟ್ರೆ ಆ್ಯಪಲು. ಅದು
ಈವ್ಗೆ ಅದು ಐಡಿಯಾ ಬರುತ್ತೆ. ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ, ಅದ್ರ ಮೇಲೆ ತುಂಬ ಆಸಕ್ತಿ ಬಂದು, ಯಾಕೆಂದರೆ ಆಡಮ್ ಇವು ಆ ಫಾರೆಸ್ಟಲ್ಲಿ ಎಷ್ಟು ಚೆನ್ನಾಗಿದ್ರು ಅಂದರೆ ಬೆಳಗಿನ ಸಾಯಂಕಾಲ ತನಕ ಸೆಕ್ಸ್ ಮಾಡ್ತಿದ್ರು, ಬೆಳಗಿನ ಸಾಯಂಕಾಲ ತನಕ ಉಜ್ಜಾಡ್ತಿದ್ರು, ಬರೀ ಅದನ್ನೇ ಮಾಡ್ತಿದ್ರು. ಅವಳಿಗೂ ಬೋರ್ ಅನ್ನಿಸ್ಬಿಡ್ತು. ಏನಾದ್ರು ಎಕ್ಸೈಟ್ಮೆಂಟ್ ಬೇಕು ಅಂದಾಗ ಆಪಲ್ ಕಾಣಿಸ್ತಿತ್ತು. ಸೊ ಆ ಆಪಲ್ನ ತಿನ್ನಲೇಬೇಕು ಅಂದ್ಬಿಟ್ಟು ತಿಂದ್ಬಿಡ್ತಾಳೆ. ಆವಾಗಲೇ ಸ್ಟಾರ್ಟ್ ಆಗಿದ್ದು ನೋಡಿ ಕಿತ್ತೋಗಿರೋ ಐಡಿಯಾಗಳು ಅಂತಲ್ಲ, ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನದೇ ಆದ ಆಸೆ ಆಕಾಂಕ್ಷೆಗಳು ಇರುತ್ತೆ. ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ. ಅದೇ ಇದು ಪೂರ್ತಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾವು ಆ್ಯಪಲ್ ತಿಂದಿದ್ರಿಂದ ಈ ಪ್ರಪಂಚ 2040 ಅಂತ ತೋರಿಸ್ತವ್ರೆ. 40 ಆ ಸ್ಟೋರಿ ಪ್ರಕಾರ 35 ತನಕ ಹೋಗುತ್ತೆ. 35 ಏನು ತೋರಿಸ್ತಾರೆ, ಪೂರ್ತಿ ವರ್ಲ್ಡ್ ಏನಿದೆ ಒಂದು ಜಾಗ ಆಗಿ ಅವರು ಫಿಕ್ಷನಲ್ ವರ್ಲ್ಡ್ ಆಗಿ ತೋರಿಸಿರೋದು. ಪೂರ್ತಿ ವರ್ಲ್ಡ್ನ ಒಂದು ಫಿಕ್ಷನಲ್ ವರ್ಲ್ಡ್ ಆಗಿ ತೋರಿಸಿರೋದು. ಅದನ್ನೇ ಉಪೇಂದ್ರ ಅವರು ಕೂಡ ಹೇಳ್ತಿರ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ನೋಡು ಎಂತೆಂಥ ಜನ ಇರ್ತಾರೆ, ಅವ್ರವ್ರದ್ದೇ ಭಾಷೆ, ಅವ್ರವ್ರದ್ದೇ ದೇವರು, ಅವ್ರವ್ರದ್ದೇ ಧರ್ಮ, ಅವ್ರವ್ರದ್ದೇ ಕಲ್ಚರು, ಅವ್ರವ್ರದ್ದೇ ವ್ಯಾಪಾರಗಳು, ಅವ್ರವ್ರದ್ದೇ ಮತ್ತೆ ಅದರಿಂದನೇ ಬರೋದು ದುಶ್ಮನಿಗಳು, ಅವ್ರವ್ರೇ ಶೂಟ್ ಮಾಡ್ಕೊಂಡು ಸಾಯ್ಕೊಳ್ಳೋಕ್ಕೋಸ್ಕರ ಗನ್ಗಳು ತಯಾರಿಸಿ ಮಾಡ್ಕೊಂಡ್ರು. ಎಲ್ಲ ಸ್ಟಾರ್ಟ್ ಆಗೋದು ಅಲ್ಲಿಂದನೇ. ಅದನ್ನೇ ಒಂದು ಜಾಗದಲ್ಲಿ ಇಟ್ಟು ತೋರಿಸ್ತಾ ಇರೋದೇ ಈ ಕತೆ ಅಂತ ಹೇಳ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಅದಾದ್ಮೇಲೆ ಸ್ಟಾರ್ಟಿಂಗ್ ಸೀನಲ್ಲೇ ಬರೋದು ಸೋ ಕಾಲ್ಡ್ ಅವರ್ ರವಿಶಂಕರ್ ಅವ್ರ ಕ್ಯಾರೆಕ್ಟರ್ ತೋರಿಸಿದ ತಕ್ಷಣ ಎಲ್ಲರಿಗೂ ಕತ್ರಿ ಆಗ್ತಾ ಇರ್ತಾನೆ. ಅದಕ್ಕೆ 2 ರೆಪ್ರೆಸೆಂಟೇಷನ್ ಐತೆ. ಒಂದು ಕಳ್ಳ ಅಂತ ತೋರಿಸ್ತಾ ಇರೋದು, ಇನ್ನೊಂದೇನು ಅಂದರೆ ನಮ್ಮ ರಾಜಕಾರಣಿಗಳು ಏನಪ್ಪ ಅದು ಟ್ಯಾಕ್ಸ್ ಹೆಸರಲ್ಲಿ ಜೋಬಕ್ಕೆ ಕತ್ರಿ ಆಗ್ತಾರೆ ಅಂತ ತೋರಿಸಿರೋದು. ಅರ್ಥ ಆಯ್ತಾ? ಇದು ಒಂದು. ಇನ್ನೊಂದೇನು ಅಂದಮೇಲೆ ಜನರು ಏನಪ್ಪ ಅದು ಕೇಳಕ್ಕೆ ಹೋದಾಗ ಯಾರು ಕಳ್ತನ ಮಾಡಿದ್ದು ಅಂತ ಕೇಳಕ್ಕೆ ಹೋದಾಗ ನಮಗೆ ಬೈದ್ಬಿಟ್ಟು ಕಳಿಸ್ತಾರೆ. ರವಿಶಂಕರ್ ಅದನ್ನೇ ಮಾಡೋದು. ನನಗೆ ಗೊತ್ತಿಲ್ಲ ಕಣ್ರ, ಅವ್ನು ಈ ಜಾಗ ಸರಿ ಇಲ್ಲ, ನೀನೇ ಸರಿಯಾಗಿ ನೋಡ್ಕೋಬೇಕಾಗಿತ್ತು, ನಾನೇನೇ ಕೇಳ್ತೀಯ ಅಂತ ಬೈದ್ಬಿಟ್ಟು ಕಳಿಸ್ತಾರೆ. ಸೊ ಅಲ್ಲಿ ರೆಪ್ರೆಸೆಂಟೇಷನ್ ಅಂದ್ರೆ ಏನು, ಕಂತ್ರಿ ಹಾಕಿದ್ರು ರಾಜಕಾರಣಿಗಳು, ಆದ್ರೆ ನಮಗೆ ಬೈತಾರೆ ನಿಮ್ದೇ ತಪ್ಪು ಅನ್ನೋ ಥರ. ಅವರು ಹೇಳಲ್ಲ ನಾವು ಎತ್ಕೊಂಡ್ವಿ ಅಂತ, ನಿಮ್ದೇ ತಪ್ಪು, ನೀವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಅದಕ್ಕೆ ನಾವು ಕಾಸು ಇಸ್ಕೊತಾ ಇದೀವಿ ಅನ್ನೋ ಥರ ಇಂಡೈರೆಕ್ಟ್ ಆಗಿ ಪೋರ್ಟ್ರೇಯಿಂಗು. ಅಗೇನ್ ರವಿಶಂಕರ್ ಅವ್ರನ್ನೇ ತೋರಿಸ್ತಾನೆ, ಅವನು ಒಬ್ಬ ಕತ್ರಿ ಆಗ್ತದನು ಮಹಾರಾಜ ಅಂತ. ಇದನ್ನೇ ಮಾಡಿ ಜನರು ಅವ್ರು ದೊಡ್ಡವರಾಯ್ತಾರೆ ಹೊರತು ನಮ್ಮನ್ನ ತುಳಿತಾನೆ ಇರ್ತಾರೆ ಅನ್ನೋದು ಇನ್ನೊಂದು ರೆಪ್ರೆಸೆಂಟೇಷನ್. ಅದರಲ್ಲೂ ಇನ್ನೂ 2-3 ಮೀನಿಂಗ್ ಇದಾವೆ. ಅದು 4K ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. ಸದ್ಯಕ್ಕೆ ಇದನ್ನ ನೋಡ್ಕೊಂಡು ಹೋಗಿ. ಅದಾಯ್ತಾ? ಈ ತರ ಪ್ರೊಸೆಸಿಂಗ್ ನಡೀತಾ ಇರ್ಬೇಕಾದ್ರೆ ಉಪೇಂದ್ರ ಅವ್ರದ್ದು ಸ್ಟಾರ್ಟಿಂಗ್ ಶಾಟ್ ಇದು ತುಂಬಾ ಇಂಪಾರ್ಟೆಂಟು. ಅವ್ರನ್ನ ಅವ್ರು ವೈಟ್ ಬಟ್ಟೆಲಿ ತೋರಿಸ್ತಾರೆ. ಎಷ್ಟೊಂದು ಜನ ಹೇಳ್ತಾರೆ ಹೇಳ್ಬೋದು ಜೀಸಸ್ ಆಗಿರ್ಬೋದು ಅಥವಾ ಬುದ್ಧ ಆಗಿರ್ಬೋದು, ಅದಕ್ಕೆ ವೈಟ್ ಆಗಿ ರೆಪ್ರೆಸೆಂಟೇಟಿವ್, ಅದು ಕರೆಕ್ಟ್ ಆಗೇ ಇದೆ ಒಂದ್ ಕಡೆಯಿಂದ. ಬಟ್ ಇನ್ನೊಂದ್ ಕಡೆಯಿಂದ ಏನ್ ಗೊತ್ತಾ, ಅವನ್ನ ಸತ್ಯ ಕ್ಯಾರೆಕ್ಟರ್ಸೇ ಸತ್ಯ. ಬಟ್ ಅಲ್ಲಿ ಇನ್ನೊಂದು ಏನ್ ಗೊತ್ತಾ, ಅವ್ರು 4 ಜನ ಸೇರ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ಈ 40 ಜನ ನಿಂತ್ಕೊಂಡು ಪೋಸ್ ಕೊಡ್ತಾ ಇರ್ತಾರೆ. ಒಬ್ಬರಾದ್ರೂ ಬಂದು ಹೆಲ್ಪ್ ಮಾಡ್ತಾರ, ಯಾರು ಮಾಡಲ್ಲ. ಅದನ್ನ ಅಲ್ಲಿ ಪೋರ್ಟ್ರೇ ಮಾಡೋರೆ. ಏನಕ್ಕೆ ಅಂದ್ರೆ 40 ಜನ ಒಬ್ಬಂಗ್ ಹೊಡಿತಾ, ಈ 4 ಜನ ಒಬ್ಬಂಗ್ ಹೊಡಿತವ್ರೆ, ಅದನ್ನ 40 ಜನ ನೋಡ್ತವ್ರೆ. ಆ 40 ಜನ ಸೇರ್ಕೊಂಡು ಆ 4 ಜನಕ್ಕೆ ಹೊಡೆಯಕಾಯ್ತಿರ್ಲಿಲ್ವಾ, ಆಯ್ತಿತ್ತು. ಅವ್ರು ಏನು ಮಾಡಲ್ಲ. ಇದೇ ಬ್ರಿಟಿಷ್ ಅವರು ನಮಗೆ ಮಾಡಿದ್ದು, ಅದನ್ನ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತವ್ರೆ. ಸೊ ಅದ್ರ ಜೊತೆ ಇನ್ನೊಂದೇನು ಗೊತ್ತಾ, ಸ್ಮಾಲ್ ಡೀಟೇಲು, ಆ 4 ಜನ ಉಪೇಂದ್ರ ಅವ್ರಿಗೆ ಹೊಡಿಬೇಕಾದ್ರೆ ಅವ್ರ ಕತ್ತಲ್ಲಿ ತಾಳಿ ಇರುತ್ತೆ. ಅಬ್ಸರ್ವ್ ಮಾಡಿ, ಆ ಕತ್ತಲ್ಲಿ ತಾಳಿ ಇರ್ತಾರೆ. ಏನಕ್ಕೆ ಅದನ್ನು ತೋರಿಸ್ತಾರೋ, ನನ್ನ ಮಕ್ಕಳು ಲೋಪರು, ಲಚ್ಚಂಗ ನನ್ನ ಮಕ್ಕಳು, ಸಣ್ಣನ್ ಮಕ್ಕಳು ಅಂತ ತೋರಿಸೋದಕ್ಕೋಸ್ಕರ. ಏನಕ್ಕೆ ಅಂದ್ರೆ ಒಬ್ಬನ್ ಹೊಡೆಯಕ್ಕೆ 4 ಜನ ಬಂದವ್ರೆ ಅಂತ ತೋರಿಸ್ತಾ ಇರೋದು. ಅರ್ಥ ಆಯ್ತಾ? ನಿಜವಾದ ಗಂಡ್ಸಾದ್ರೆ ಒಬ್ಬ ವರ್ಸಸ್ ಒಬ್ಬ ಫೈಟ್ ಮಾಡ್ತಾನೆ, 4 ಜನ ಹಾಕೊಂಬರಲ್ಲ. ಅದನ್ನೆಲ್ಲ ಪ್ರೂಫ್ ಆಗಿ ತೋರಿಸಿರೋದು. ಸಣ್ಣನ್ ಮಕ್ಕಳು ಅಂತ ತೋರಿಸೋದಕ್ಕೆ ಅವ್ರ ಕತ್ತಲ್ಲಿ ತಾಳಿ ಇರುತ್ತೆ. ಅಬ್ಸರ್ವ್ ಮಾಡಿ, ಕಾಣಿಸುತ್ತೆ. ಇನ್ನೊಂದೇನು ಗೊತ್ತಾ, ಉಪೇಂದ್ರ ಅವರು ಯಾಕೆ ಹೊಡ್ಸ್ಕೊಂತಾರೆ ಅಂದ್ರೆ ಅವರು ಸತ್ಯನ ರೆಪ್ರೆಸೆಂಟೇಟ್ ಮಾಡ್ತಿರ್ತಾರೆ. ಸತ್ಯಕ್ಕೆ ಎಷ್ಟೇ ಹೊಡೆದ್ರೆ ಎಷ್ಟೇ ಏನೇ ಮಾಡಿದ್ರು ಅದು ಕೆಳಗೆ ಬೀಳಲ್ಲ, ಅದು ಬಿದ್ರೂ ಎದ್ಬಿಡುತ್ತೆ ಅನ್ನೋದನ್ನ ರೆಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರ ಅದನ್ನ ತೋರಿಸೋದು. ಅದ್ರಲ್ಲಿ ಬುದ್ಧನೂ ಇರ್ತಾನೆ, ಅದ್ರ ಜೊತೆ ಜೀಸಸ್ನು ಒಂದು ಇಂಡೈರೆಕ್ಟ್ ಆಗಿ ರೆಪ್ರೆಸೆಂಟೇಷನ್ ಆಗಿ ತೋರಿಸೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಲಾಸ್ಟ್ ಅಲ್ಲಿ ಅವ್ರು ಒದೆ ತಿನ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜನ ಅವ್ರಿಗೆಲ್ಲ ಚಪ್ಪಾಳೆ ತಟ್ಟಿರ್ತಾರೆ. ಅಲ್ಲೂ ಬೇವಕೂಫ್ ನನ್ನ ಮಕ್ಕಳು, ಅವ್ರ ರಕ್ತ ಸುರಿಸ್ತವನೆ, ಈ ನನ್ನ ಮಕ್ಕಳು ಯಾರು ಒಬ್ರೊಬ್ಬಿಟ್ಟು ಅವ್ನಿಗೆ ಬ್ಯಾಂಡೇಜ್ ಹಾಕೋದು ಏನಾರು ಮಾಡಿದ್ರೆ ಏನು ಮಾಡಲ್ಲ. ಜನ ಇವನ್ ತರ ಇರಬೇಕು ಗುರು ಇದ್ರೆ, ನೀವುಗಳು ಯಾರು ಹೀರೋ ಆಗಕ್ಕೆ ಇಷ್ಟ ಇಲ್ಲ, ಅವ್ನು ಬೇರೆಯವ್ರನ್ನ ಹೀರೋ ಮಾಡಬೇಕು ಅಂತ ಆಸೆ ಪಡ್ತೀರಾ, ಅದನ್ನು ಕೂಡ ಅಲ್ಲಿ ರೆಪ್ರೆಸೆಂಟೇಟ್ ಮಾಡೋರೆ. ಇದು ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಇದನ್ನೇ ಜನಕ್ಕೆ ಬೈತಾ ಇರೋದು. ಸೊ ಇಂಡೈರೆಕ್ಟ್ ಆಗಿ ತೋರಿಸಿದ್ದು ಇವನ್ ತರ ಗುಂಡಿಗೆ ಇರ್ಬೇಕು ಗುರು, ನಿನ್ನಲ್ಲಿ ಗುಂಡಿಗೆ ಇಲ್ವಾ, ನಿನ್ ತಿಕ್ದಲ್ಲಿ ನರ ಇಲ್ವಾ, ನೀನ್ ಫೈಟ್ ಮಾಡೋಕ್ಕಾಗಲ್ವಾ, ಅವನ್ನೇ ಮಾಡು ಅಂತ ಯಾಕೆ ಹೇಳ್ತೀರಾ, ಒದೆ ತಿನ್ನಕ್ಕಾದ್ರೆ ಅವ್ನು ಸರಿ, ನೀನ್ ಹೊಡೆಯೋಕ್ಕಾಗಲ್ಲ ಅನ್ನೋದನ್ನೇ ಅಲ್ಲಿ ರಿಪ್ರೆಸೆಂಟೇಷನ್. ಅದಾದ್ಮೇಲೆ ಹೋಯ್ತಾರೆ. ಆಲ್ ಆಫ್ ಅ ಸಡನ್ನು ಸಾಧು ಕೋಕಿಲ ಅವ್ರ ಕ್ಯಾರೆಕ್ಟರ್ ಬರುತ್ತೆ, ವೀಲ್ ಚೇರ್ ಮೇಲೆ ಕುಂಡಿಸ್ಕೊಂಡು. ಇದನ್ನ ಅವ್ರು ಏನು ತೋರಿಸ್ತಾ ಇರೋದು ಅಂದ್ರೆ ಮೀಡಿಯಾ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಮೀಡಿಯಾ ಹೌದು, ಪ್ಲಸ್ ಅದರಲ್ಲಿ ಸಾಧು ಕೋಕಿಲ ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂದರೆ ಮೀಡಿಯಾ ಪ್ಲಸ್ ಏನು ಅಂದರೆ ಇವರು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆಗೆ ಜಂಪ್ ಮಾಡ್ತಿರ್ತಾರೆ, ಅಂಥವ್ರನ್ನ ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು. ಏನಕ್ಕೆ ಅಂದರೆ ನೋಡಿ, ಅವ್ನು ಒದೆ ತಿನ್ಕೊಂಡು ಹೋಗಿದ ತಕ್ಷಣ ಇವನು ವೀಲ್ ಚೇರ್ ಮೇಲೆ ಕುಂಡಿಸ್ಕೊಂಡು ಎಲ್ಲರಿಗೂ ಪ್ರದಕ್ಷಿಣೆ ತೋರಿಸಿ ಇವನ ಕಡೆ ಸಳಿಯೋ ಥರ ಮಾಡ್ಕೊಂಡು ಯೂಸ್ ಮಾಡ್ಕೊತಾ ಇರ್ತಾರೆ. ಅದನ್ನೆಲ್ಲ ರೆಪ್ರೆಸೆಂಟ್ ಒಂದು ಪೂರ್ತಿ ಸಾಂಗಲ್ಲಿ ಹೇಳ್ತಾರೆ. ಆ ಸಾಂಗಲ್ಲಿ ಕೂಡ ಎಷ್ಟು ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತಾರೆ ಅಂದರೆ,
ಸತ್ಯ ಹೆಲ್ಪ್ಲೈನ್ ಆ್ಯಪ್ನ ಉಪಯೋಗಿಸಿ ಅಂತ ಹೇಳ್ತಾರೆ. ಆ ಥರ ಆ್ಯಪ್ ನಾನು ಅವಾಗಲೇ ಹೇಳ್ದಂಗೆ ₹1 ಆ್ಯಪ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಪ್ರತಿಯೊಬ್ಬರು ₹1 ಡೊನೇಟ್ ಮಾಡಿದ್ರೆ ಡೈಲಿ ಎಷ್ಟು ಕೋಟಿ ರೂಪಾಯಿ ಬರುತ್ತೆ ಗೊತ್ತಾ? ಒಂದು ದಿನಕ್ಕೆ 150 ಕೋಟಿ ರೂಪಾಯಿ. ನಮ್ಮ ಇಂಡಿಯಾದಲ್ಲೇ ಇರೋದು 150 ಕೋಟಿ ಜನ ಇದ್ದಾರೆ. ಅವರೆಲ್ಲರೂ ₹1 ಒಂದೇ ರೂಪಾಯಿ ಡೊನೇಟ್ ಮಾಡೋದು 150 ಕೋಟಿ ಬರುತ್ತೆ. ಆ 150 ಕೋಟಿನ ತಿಂಗಳಿಗೆ ಮಾಡಿದ್ರೆ 3,000 ಕೋಟಿ ಆಗುತ್ತೆ. ಆ 3,000 ಕೋಟಿನ ಹೆಂಗೆಲ್ಲ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಅಪ್ಲಿಕೇಶನ್ ಕೊಡೋರಿಗೆ ಅವ್ರಿಗೆ ಅದನ್ನು ಡೊನೇಟ್ ಮಾಡ್ಬೋದು. ಅದನ್ನ ಆ ಥರ ತೋರಿಸಿರೋದು. ಅದನ್ನ ನೀವು ಯಾರು ಮಾಡಕ್ಕೆ ರೆಡಿ ಇಲ್ಲ. ನಿಮ್ಗೆ ಗೌರ್ಮೆಂಟೇ ಮಾಡಬೇಕು ಅಂತ ಅನ್ಕೋತಾರೆ. ನೀವೇ ಎದ್ದು ನಿಂತ್ಕೊಂಡು ಮಾಡಿದ್ರೆ ಏನಾಗುತ್ತೆ? ನಿಮ್ಮ ಅಪ್ಪನ ಮನೆ ಗಂಟೋಗ್ಬಿಡುತ್ತಾ? ಅದನ್ನೂ ಅಲ್ಲಿ ತೋರಿಸೋರೆ. ಸರಿನಾ? ಇದಾದ್ಮೇಲೆ ಬರೋದು ಹೀರೋಯಿನ್ ಕ್ಯಾರೆಕ್ಟರ್ ಎಸ್ಪೆಷಲಿ ಎಮೋಷನ್ನು ಮತ್ತೆ ಫೀಲಿಂಗ್ಸು. ಅದನ್ನ ಏನಕ್ಕೆ ಅಂತ ಹೇಳ್ತೀನಿ. ಆ ಹೀರೋಯಿನೇ ಹೇಳಿದ್ದು ನನ್ನ ಮನಸ್ಸಲ್ಲಿರೋ ನೋವು ನನ್ನ ದೇಹಕ್ಕಾಗಲ್ಲ ಅಂತ. ಸೊ ಏನಕ್ಕೆ ಅಂತಂದ್ರೆ ನಿಮ್ಗೆ ಮನ್ಸ್ಗಾಗೋ ನೋವು ದೇಹದ ಮೇಲೆ ಒಂದು 40 ನಿಮ್ಮ ಕೈ ಕಾಲನ್ನ ಕತ್ತರಿಸ್ಬಿಟ್ರು ನಿಮ್ಗಾಗಿರೋ ಒಳಗಡೆ ನೋವು ಇರುತ್ತಲ್ಲ, ಅದನ್ನ ಯಾರು ಅಳ್ಸಕ್ಕಾಗಲ್ಲ. ಅದು ನಿಮ್ಮ ಸಾಯ ತನಕನೂ ಇರುತ್ತೆ. ಮನ್ಸ್ಗಾಗೋ ನೋವು ಸಾಯ ತನಕ ಇರುತ್ತೆ. ಬಟ್ ಕೈ ಕಾಲು ಕತ್ತರಿಸಿದ್ರೆ ರಿಯಲ್ ಲೈಫಲ್ಲಿ ಅದು ಬರೀ ನೋವು ಇರೋ ತನಕ ಮಾತ್ರ ಇರುತ್ತೆ. ಅದಾದ್ಮೇಲೆ ನೋವು ಹೋಗ್ಬಿಡುತ್ತೆ, ಅದು ಬಾಡಿ ಪೇಯ್ನು. ಬಟ್ ಅದನ್ನೇ ಅಲ್ಲಿ ಹೀರೋಯಿನ್ ರೆಪ್ರೆಸೆಂಟೇಟ್ ಮಾಡೋದು. ಅವಳದು ಎಮೋಷನ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. ತುಂಬ ಲವ್ ಮಾಡೋದು ತುಂಬಾನೇ ಲವ್ ಮಾಡ್ತಾಳೆ, ಹೇಟ್ ಮಾಡೋದು ತುಂಬಾನೇ ಹೇಟ್ ಮಾಡ್ತಾಳೆ, ಇಷ್ಟಪಟ್ಟರೆ ಅಷ್ಟೇ ಇಷ್ಟಪಡ್ತಾರೆ, ಎಕ್ಸೈಟ್ಮೆಂಟ್ ಇದ್ರೆ ಅಷ್ಟೇ ಎಕ್ಸೈಟ್ಮೆಂಟ್, ಪಟಾಕಿ ಹೊಡೀರಿ, ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ತನಕ ಹೋಗುತ್ತೆ ಸ್ಟೋರಿ. ಇದೆಲ್ಲ ನಡೀತಾ ಇರುತ್ತೆ, ಇದೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಇದು ಮಿಸ್ಸೇ ಮಾಡ್ಬಿಟ್ಟೆ. ಅಕ್ಷಿತ್ ಅವ್ರದ್ದು ರೋಲ್ ಬಂದ್ಬಿಟ್ಟು ಏನು ಗೊತ್ತಾ, ಎಲ್ಲ ಈ ಥರ ಡೋಂಗಿ ಬಾಬಾಗಳು ಇರ್ತಾರೆ. ಅವ್ರುಗಳೆಲ್ಲ ಹೆಂಗೆ ದೊಡ್ಡ ದೊಡ್ಡ ಚಿಕ್ಕದಾಗಿ ಫಸ್ಟ್ ಶಾಸ್ತ್ರ ಹೇಳ್ಕೊಂಡಿರೋರೆಲ್ಲ ಏನೋ ಪುಣ್ಯಕ್ಕೆ ಪುರ್ಸಕತ್ತೆ ಅಂದ್ಬಿಟ್ಟು ದೊಡ್ಡ ವಿದ್ವಾಂಸರಾಗ್ಬಿಡ್ತಾರೆ. ವಿದ್ವಾಂಸರು ಅಷ್ಟೊಂದು ಬೇಕು ಅಂದ್ರೆ ಇನ್ನೊಂದೇನು ಗೊತ್ತಾ, ಅವ್ರ ಹೆಸರು ಏನು ಗೊತ್ತಾ, ವೀರಬ್ರಹ್ಮೇಂದ್ರ ಗುರುಜಿ ಅಂತ ಹೇಳ್ತಾರೆ. ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ನಿಮ್ಗೆ ಗೊತ್ತಿದ್ರೆ ಅವರು ಯಾವಾಗಲೂ ಭವಿಷ್ಯ ಹೇಳ್ತಾರೆ, ಹಿಂಗೆ ಆಗುತ್ತೆ ಅಂತ. ಇದರಲ್ಲೂ ಕೂಡ ಭವಿಷ್ಯ ಹೇಳ್ತಾರೆ. 12 ಗಂಟೆ ರಾತ್ರಿ ಹುಟ್ಟವನು ಪಕ್ಕ ಕಲ್ಕಿಯಾಗಿ ಹುಟ್ತಾನೆ. ಏನಪ್ಪದು ಸತ್ಯಯುಗ ಬರ್ತಾನೆ, 5 ನಿಮಿಷ ಬೇಗ ಹುಟ್ಬಿಟ್ಟ ಇವನು ಸತ್ಯವಂತ, ಸತ್ಯಯುಗ ತತ್ತಾನೆ. ಸತ್ಯಯುಗ ಮತ್ತೆ ಸತ್ಯವಂತ ಯಾರು ಗೊತ್ತಾ? ಕಲ್ಕಿನೇ ನಿಜವಾದ ಸತ್ಯಯುಗ, ಮತ್ತೆ ಸತ್ಯ ಏನಪ್ಪ ಅದು ಯುಗ ತರಕ್ಕಾಗೋದು. ಅದಕ್ಕೆ ಹೇಳೋದು ಕಲ್ಕಿ ಮತ್ತೆ ಸತ್ಯ ಇಬ್ರು ಬೇರೆ ಬೇರೆ ಅಂತ ಅನ್ಕೊಂಡಿದ್ರೆ ಆಕ್ಚುಲಿ ಇಬ್ರು ಒಬ್ರೆ. ಆದ್ರೆ ಡಿಫ್ರೆನ್ಸ್ ಏನು ಅಂದ್ರೆ ಸತ್ಯನೇ ನಿಜವಾದ ಕಲ್ಕಿ, ಅವನು ಕಲ್ಕಿ ವೇಷದಲ್ಲಿರೋ ಕಲಿ, ಅಷ್ಟೇ ಡಿಫ್ರೆನ್ಸು. ಅದು ನಿಮ್ಗೆ ಗೊತ್ತಾಗಿಲ್ಲ, ಅದನ್ನ ಅವನೇ ಹೇಳ್ತಾನೆ ಕೂಡ. ಅದಕ್ಕೆ ಇನ್ನೂ ಮುಂದೆ ಐತೆ, ಸ್ವಲ್ಪ ಹಿಂದೆಲೆ ಬರೋಣ. ಸೊ ಇಲ್ಲಿ ತನಕ ಈ ಥರ ಇದ್ದಿದ್ದು ಸ್ಟೋರಿ ಏನಂತ, ಕಲ್ಕಿ ಅಂತ. ಆಮೇಲೆ ಇವನು ಏನಪ್ಪ ಅದು ನಮ್ಮ ಸೋ ಕಾಲ್ಡ್ ಯಾರಪ್ಪ ಅದು ರವಿಶಂಕರ್ ಅವರು ಗ್ರೀಡ್ ಅಂದ್ರೆ ಅತ್ಯಾಸೆ. ಅವ್ರಿಗೆ ಅತ್ಯಾಸೆ ಆಗ್ಬಿಟ್ಟು ನಾನು ಎಲ್ಲಿ ಈ ಸರಿ ಸೋತ್ ಬಿಡ್ತೀನಿ ಎಲೆಕ್ಷನಲ್ಲಿ. 5 ವರ್ಷಕ್ಕೊಂದ್ಸರಿ ಬರೋದು ಮಹಾಯುದ್ಧ ಬಂದ್ಬಿಟ್ಟು ಎಲೆಕ್ಷನ್ನು. ಅವ್ರಿನ 5 ತಿಂಗಳಲ್ಲಿ ನಡೆಯುತ್ತಿದೆ, ರೀ ಎಲೆಕ್ಷನ್ ನಡೀತೈತೆ. ಅದಕ್ಕೋಸ್ಕರ ಅವ್ನು ಬೈದಲ್ಲಿ ಇರ್ತಾನೆ. ಅದಕ್ಕೆ ಅವ್ನು ಮಾಡ್ತಾನೆ, ಕಳಿಸ್ತಾನೆ. ಸರಿನಾ? ಕಳಿಸ್ದಾಗ ಏನಾಗ್ಬಿಡುತ್ತೆ, ಇವನನ್ನು ಸಾಯಿಸಕ್ಕೆ, ಸತ್ಯನ ಸಾಯಿಸಕ್ಕೆ ಕಳಿಸ್ತಾರೆ. ಆ ಸತ್ಯನ ಸಾಯಿಸಕ್ಕೆ ಹೋದಾಗ ಬ್ರೈನು, ಅದೇನಕ್ಕೆ ಬ್ರೈನ್ ತೋರಿಸ್ತಾರೆ ಅಂತಂದ್ರೆ ಆ ರಿಯಲ್ ಕ್ಯಾರೆಕ್ಟರ್ ಏನು ಸತ್ಯ ಇದ್ನಲ್ಲ ಅವ್ನು ಇವ್ರ ಜನನೆಲ್ಲ ಹೊಡೆದಿದ್ದು ಈಗಲೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಸತ್ಯಂಗೆ ಸ್ಟಾರ್ಟಿಂಗಲ್ಲೇ ಇವರು 4 ಜನ ಸೇರ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ಒಂದು ಸೈಡಲ್ಲಿ ರಕ್ತ ಬರ್ತಾ ಇರುತ್ತೆ. ದಟ್ ಮೀನ್ಸ್ ಅವ್ನು ಆಡಿ ಒದೆ ತಿಂದವನೆ ಅಂತ ಅರ್ಥ. ಒದೆ ತಿಂದ್ಬಿಟ್ಟು ಅವ್ನ ಒಳಗಡೆ ಇರೋ ರಾಕ್ಷಸನ ಆಚೆ ಕರೆಸ್ತಾನೆ. ಅವನೇ ಕಲ್ಕಿ ಕ್ಯಾರೆಕ್ಟ್ರು, ಅಂದ್ರೆ ಪ್ರಿಟೆಂಡಿಂಗ್ ಕಲ್ಕಿ. ನಿಜವಾದ ಕಲ್ಕಿ ಅಲ್ಲ, ಪ್ರಿಟೆಂಡಿಂಗ್ ಕಲ್ಕಿ. ಬ್ಲ್ಯಾಕ್ ಬರ್ತಾನಲ್ಲ, ಬಂದ್ಬಿಟ್ಟು ಅವ್ರನ್ನೆಲ್ಲ ಪಚಿಕ್ ಅಂತ ಎಗರಿಸ್ತಾನೆ. ಅದೇ ಎಷ್ಟೊಂದು ಜನ ಟ್ವಿಸ್ಟ್ನ ಅರ್ಥ ಮಾಡ್ಕೊಂಡಿಲ್ಲ. ಇಬ್ರು ಒಬ್ಬನೇ, ಬಟ್ ಒಬ್ಬನಲ್ಲೇ ಆ ಥರ 2 ಪರ್ಸನಾಲಿಟಿಗಳು ಎಕ್ಸಿಸ್ಟ್ ಮಾಡ್ತಾವೆ ಅನ್ನೋದು ತೋರಿಸೋದು. ಅದ್ರ ಜೊತೆಗೆ ಪ್ರಕೃತಿ ತಾಯಿದು ಒಂದು ಕಾನ್ಸೆಪ್ಟ್ ಐತೆ. ಸ್ವಲ್ಪ ಓವರ್ಫ್ಲೋ ಹೋಗ್ತಾ ಇದೀನಿ ಅನ್ಸುತ್ತೆ. ಇಲ್ಲಿ ಕಲ್ಕಿ ಬಂದಾಗ ಪೊಲೀಸ್ ಅವರು ಕಳ್ಳರನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ ಅವ್ರಿಗೆ ಯಾಕೆ ಹೊಡೆದ್ಬಿಟ್ಟು ಕಳ್ಳರನ್ನ ಹೇಳ್ಕೊಂಡು ಹೋಯ್ತಾನೆ ಅಂದ್ರೆ ಅದು ಪೊಲೀಸರ್ಲಿರೋ 2 ಥರ ವೇರಿಯೇಷನ್. ಪೊಲೀಸ್ ಅವರು ಮೇಲ್ಗಡೆ ಪೊಲೀಸ್ ಡ್ರೆಸ್ ಹಾಕೊಂಡಿರ್ಬೋದು, ಒಳಗಡೆ ಕಳ್ಳರೆ ಅಂತ ಇಂಡೈರೆಕ್ಟ್ ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಅದಕ್ಕೆ ನೋಡಿ, ಅಬ್ಸರ್ವ್ ಮಾಡಿ, ಆ ಕಲ್ಕಿನ ಕ್ಯಾರೆಕ್ಟರ್ ಬಂದಾಗ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆದಾಗ ಪೊಲೀಸರನ್ನ ಎಲ್ಲಾರನ್ನೂ ಸಾಯಿಸ್ಬಿಡ್ತಾನೆ. ಸಾಯಿಸ್ಬಿಟ್ಟು ಇವ್ರುಗಳು ಕಳ್ಳರು ವೇಷದಲ್ಲಿ ಇರ್ತಾರಲ್ಲ ಕಳ್ಳರು, ಅವ್ರನ್ನ ಕರ್ಕೊಂಡು ಅವ್ನು ಇನ್ನರ್ ವರ್ಲ್ಡ್ ಅಲ್ಲಿ ಕರ್ಕೊಂಡು, ಇನ್ನರ್ ವರ್ಲ್ಡ್ ಅಂದ್ರೆ ಏನ್ ಹೇಳಿ, ತಲೆ ಒಳಗಡೆ ಇರೋ ಕಳ್ಳ ನನ್ನ ಮಕ್ಳನ್ನ ಕರ್ಕೊಂಡು ಹೋಯ್ತಾನೆ ವಾಪಸ್ ಹೊಡಿಕೆ. ಅರ್ಥ ಆಯ್ತಾ? ಅದು ರೆಪ್ರೆಸೆಂಟೇಷನ್ ಅಂದ್ರೆ. ಇದು ನೋಡಪ್ಪ, ಉಪೇಂದ್ರ ತಲೆ ಅಂದ್ರೆ ತಲೆ, ಇದು ತಲೆ. ಇನ್ನೊಂದು ತಿಂಗ್ನ ಅಬ್ಸರ್ವ್ ಮಾಡಿ, ಕಲ್ಕಿ ಮತ್ತೆ ಕಲ್ಕಿ ಅವನಲ್ಲ, ಕಲ್ಕಿ ಯಾವಾಗ ಸೀನಲ್ಲಿ ಕಾಣಿಸ್ಕೊಂಡು ಅವನು ಯಾವಾಗಲೂ ಕ್ರಾಸ್ ಮಾರ್ಕ್ ಮಾಡ್ಕೊಂಡು ನಿಂತ್ಕೋತಾನೆ ಕಾಲ್ನ. ಸೊ ಇದ್ರ ರೆಪ್ರೆಸೆಂಟೇಟಿಂಗ್ ಏನು ಅಂದ್ರೆ ನಾನು ರಾಂಗು ಅಂತ ತೋರ್ಸೋದಕ್ಕೆ ಎಕ್ಸ್ ಮಾರ್ಕು, ಹಣೆ ಮೇಲೂ ಕೂಡ ಎಕ್ಸ್ ಮಾರ್ಕ್ ಇರುತ್ತೆ ದೊಡ್ಡದಾಗಿ. ಅಬ್ಸರ್ವ್ ಮಾಡಿ ಆಯ್ತಾ? ಆ ಎಕ್ಸ್ ಮಾರ್ಕ್ ಏನಕ್ಕೆ ತೋರ್ಸೋದು ಅಂದ್ರೆ ನಾನು ರಾಂಗು ಅಂತ ಪ್ರೂವ್ ಮಾಡೋಕ್ಕೋಸ್ಕರ. ರೈಟ್ ಇರೋನು ಸತ್ಯ ಅವಳು ಸ್ಟ್ರೈಟ್ ಆಗಿ ನಿಂತಿರ್ತಾನೆ, ವೇರ್ ರಾಂಗ್ ಅನ್ನೋನು ಎಕ್ಸ್ ಮಾರ್ಕ್ ಆಗಿ ನಿಂತಿರ್ತಾನೆ ಕಾಲ್ನ ಮಡಚ್ಕೊಂಡು. ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಕಾಣಿಸುತ್ತೆ. ಕಲ್ಕಿ ಇನ್ನರ್ ವರ್ಲ್ಡ್ ಒಳಗಡೆ 3 ಜನನ ತೋರಿಸ್ತಾನೆ, ಔಟರ್ ವರ್ಲ್ಡ್ ಅಲ್ಲೂ 3 ಜನನ ತೋರಿಸ್ತಾನೆ. ಅದ್ರ ಜೊತೆಗೆ ಒಂದು ಹುಡುಗ ಕೂತಿರ್ತಾನೆ. ಇದನ್ನ ರೆಪ್ರೆಸೆಂಟೇಷನ್ ಅರ್ಥ ಮಾಡ್ಕೊಳ್ಳಿ. ಈಚ್ ಕಡೆ ರಿಯಾಲಿಟಿ ಅಂತ ಅಂತಾರಲ್ಲ, ಹೊರ್ಗಡೆ ಆ ಕಲ್ಕಿ ಇದ್ದಾಗ 3 ಜನ ಅಪ್ಪ ಅಮ್ಮಂದಿರಿರ್ತಾರೆ, ಅವ್ರನ್ನ ಸಾಯಿಸ್ಬಿಡ್ತಾನೆ, ಆ ಹುಡುಗ ಅಲ್ಲೇ ಕೂತಿರ್ತಾನೆ. ಅದಾದ್ಮೇಲೆ ಒಳಗಡೆನೂ ಕೂಡ 3 ಜನ 3 ಜನ ಇರ್ತಾರೆ, ಅಪ್ಪ ಅಮ್ಮ ಮತ್ತೆ ಗುರು.
ಇನ್ನರ್ ವರ್ಲ್ಡ್ ಒಳಗಡೆ. ಸೊ ರೆಪ್ರೆಸೆಂಟೇಟಿಂಗ್ ದಟ್ ಹೊರ್ಗಡೆ ಬೇರೆ ಥರ ಇರ್ತಾರೆ, ಒಳಗಡೆ ಬೇರೆ ಥರ ಇರ್ತಾರೆ ಅಂತ, ಫೋರ್ ಶ್ಯಾಡೋಯಿಂಗ್ ದಟ್. ಹೆಂಗೈತೆ ನೋಡಿ ಬ್ಯೂಟಿಫುಲ್. 2 ಸೀನ ಕಟ್ ಫಾಸ್ಟಾಗಿ ತೋರಿಸ್ತಾರೆ, ನಿಮ್ಗೆ ಗೊತ್ತಾಗಲ್ಲ ಇವ್ನು ಒಂದೇ ಟೈಮ್ ಇಬ್ಬರನ್ನ ಸಾಯಿಸ್ತವನ ಅನ್ನೋ ಥರ ಅನ್ನಿಸ್ಬೋದು. ಬಟ್ ಆ್ಯಕ್ಚುಲಿ ಕಟ್ಟಾಕಿರೋದು 3 ಜನನ, ಅದೇ ಇನ್ನರ್ ಒಳಗಡೆ ಕುತ್ಕೊಂಡು ಎಂಕ್ವೈರಿ ಮಾಡ್ತಾ ಇರೋದು 3 ಜನನ. ಬಟ್ ಆ ಹುಡುಗ ಇರ್ತಾನೆ ನೋಡಿ, ಆ ಹುಡುಗನ ತಲೆಯಲ್ಲಿ ಇವೆಲ್ಲ ಇರೋದು, ಅವನಿಗೆ ಇರೋ ರೆಪ್ರೆಸೆಂಟೇಷನ್ನ ಇಲ್ಲಿ ತೋರಿಸ್ತಾ ಇರೋದು. ಅದಕ್ಕೆ ಒಂದೊಂದಾಗೆ ಕತ್ತರಿಸ್ತಾರೆ ನೋಡಿ. ಈ ಉಪೇಂದ್ರ ಅವರು ಲಿಟ್ರಲಿ ಕಲ್ಕಿ ಕ್ಯಾರೆಕ್ಟ್ರು ಪ್ರವಚನ ಕೊಡ್ತಿರ್ತಾನೆ. ಏನಂತ ಏನಪ್ಪ ಒಬ್ರನ್ನ ಕೇಳ್ತಾನೆ, ಏನಕ್ಕೆ ಕಾಮದಿಂದ ಅಲ್ವಾ ಹುಟ್ಟಿಸಿರೋದು, ಹಂಗಾರೆ ಅದು ತಪ್ಪಲ್ವಾ ಅಂತಂದ್ರೆ, ಒಳ್ಳೇದಾದ್ರು ಕೆಟ್ಟದ್ದು ಯಾವುದು ಅಂತ ಕೇಳಿದಾಗ ಕಾಮದಿಂದ ಹುಟ್ಟಿಸ್ತೀರಾ ಹಂಗಾರೆ ಅದು ತಪ್ಪಲ್ವಾ ಅಂತ. ಅದಕ್ಕೆ ಎಲ್ಲ ಒಳ್ಳೆ ಕೆಲಸ ಕಾಮದಿಂದ ಹುಟ್ಟಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟು ಹುಟ್ಟಿಸ್ತೀರಾ ಮಕ್ಳನ್ನ, ತಿರ್ಗಾ ಅವ್ರಿಗೆ ಹೇಳ್ಕೊಡ್ತೀರಾ ಒಳ್ಳೇದು ಮಾಡಬೇಕು ಅಂತ. ಸೊ ಇದ್ರಲ್ಲಿ ಎಲ್ಲಿ ಲಾಜಿಕ್ ಐತೆ ಅಂತ ಕೇಳ್ತಾ ಇರೋದು ಕಲ್ಕಿ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಬರೀ ನೀವು ಕೆಟ್ಟೋರಿಗೆ ಸಪೋರ್ಟ್ ಮಾಡ್ದಂಗಾಯ್ತು ಅವ್ರು ಹೇಳೋ ಲಾಜಿಕ್ ಪ್ರಕಾರ. ಯಾಕೆಂದ್ರೆ ಕೆಟ್ಟೋರು ನಿಮ್ಮನ್ನು ತುಳಿತಾನೆ ಇರ್ತಾರೆ, ಒಳ್ಳೆಯವ್ರು ಬರೀ ಒಳ್ಳೇದನ್ನೇ ಮಾಡ್ತಾರೆ, ಕೆಟ್ಟೋರು ಅದನ್ನು ಯೂಸ್ ಮಾಡ್ಕೊಂತಾರೆ. ಒಳ್ಳೆಯವ್ರು ನನ್ನ ಮಗ ಹೆಂಗೂ ಒಳ್ಳೆಯವನು, ನಾನು ಏನೇ ಅಂದರೂ ಸುಮ್ಮನೆ ಇರ್ತಾನೆ, ಬೋಳಿ ಮಗ ಇವನು, ಇವ್ನು ತಿಗ ಕೇಜ್ ಬಿಡ್ಬೇಕು, ಇವ್ನು ಬಗ್ಗಿಸ್ಕೊಂಡು ತಲೆ ಹೊಡೆದ್ಬಿಡ್ಬೇಕು, ಇವ್ನು ಏನು ಮಾತಾಡಲ್ಲ ಕಣೋ, ಇವನ ಹತ್ರ ದುಡ್ಡೆಲ್ಲ ಕಿತ್ಕೊಬಿಡ್ಬೇಕು, ಇವ್ನು ತಿಗ ಮುಚ್ಕೊಂಡಿರ್ತಾನೆ ಅನ್ನೋ ಥರ ಜನ ನಿಮ್ಮನ್ನು ಯೂಸ್ ಮಾಡ್ಕೋತಾರೆ ಕೆಟ್ಟೋರು. ಸೊ ನೀ ಇದನ್ನ ಹೆಂಗೆ ತಪ್ಪಿಸ್ಕೊತೀಯ ಅದನ್ನೇ ಅವ್ನು ಕೇಳ್ತಾ ಇರೋದು ಟೀಚರಿಂದ. ಸೊ ಇಲ್ಲಿ ಟೀಚರ್ಗೆ ತಿರ್ಗಾ ಒಳಗಡೆ ಇನ್ನರ್ ಅಂದ್ರೆ ಹೊರಗಡೆ ಟೀಚರ್ಗೆ ಆ ಥರ ಕ್ವಶನ್ ಕೇಳ್ದ, ಒಳಗಡೆ ಇನ್ನರ್ ವರ್ಲ್ಡ್ ಟೀಚರ್ಗೆ ಕ್ವಶನ್ ಕೇಳ್ತಾನೆ, ಸ್ವಾರ್ಥ ಒಳ್ಳೇದ ಕೆಟ್ಟದ್ದು ಅಂತ. ಸ್ವಾರ್ಥ ಒಳ್ಳೇದ ಕೆಟ್ಟದ್ದು ಅಂದಾಗ ಟೀಚರ್ ಹೇಳ್ತಾನೆ, ಸ್ವಾರ್ಥ ಅನ್ನೋದು ಕೆಟ್ಟದ್ದು ಸ್ವಾಮಿ, ಬೇರೆಯವ್ರಿಗೋಸ್ಕರ ನಾವು ಬದುಕಬೇಕು ಅಂತ. ಅದಕ್ಕೆ ಕಪಾಳ ಕೊಡಿತಾನೆ. ಯಾಕೆ ಅಂದ್ರೆ ನಾನು ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ರೆ ನನಗೋಸ್ಕರ ನಾನು ಯಾವಾಗ ಬದುಕಲಿ ಹೇಳು, ಅದಕ್ಕೆ ನಾನು ಕಪಾಳ ಕೊಡೋದು, ಇದು ನನಗೆ ತುಂಬಾ ಕಿಕ್ ಕೊಡ್ತಿದೆ, ನಾನು ಇದನ್ನೇ ಮಾಡೋದು ಅಂತ. ಅರ್ಥ ಆಯ್ತಾ? ಅವ್ರ ಅಪ್ಪನ್ ಕೇಳಿದಾಗ ಏನಾಗುತ್ತೆ, ಒಬ್ಬ ಹುಡುಗರ ಅಪ್ಪನ್ ಕೇಳಿದಾಗ ಸ್ವಾರ್ಥ ಒಳ್ಳೇದ ಕೇಳಿದಾಗ ಅವನು ಸ್ವಾರ್ಥ ಒಳ್ಳೇದು ಅಂತ ಹೇಳ್ತಾನೆ. ನಾನು ಕಿಕ್ ಏನಪ್ಪ ಅದು, ನಾನು ಬೇರೆಯವ್ರನ್ನ ಮಾಡಿಕೊಂಡಿದ್ದೀನಿ, ನಾನು ಅಂತ ಕಂತ್ರಿ ಕೆಲಸ ಮಾಡ್ತೀನಿ ಅಂತ. ಸೊ ಅದಕ್ಕೆ ತಿರ್ಗಾ ಕಲ್ಕಿ ಕಪಾಳ ಕೊಡಿತಾನೆ. ಏನಕ್ಕೆ ಅಂತಂದ್ರೆ ಏನಪ್ಪ ಅದು, ನೀನ್ ಸ್ವಾರ್ಥದಲ್ಲಿ ಬದುಕ್ಬಿಟ್ರೆ ಬೇರೆಯವರೆಲ್ಲ ಎಲ್ಲಿಂದ ಬದುಕ್ತಾರೆ, ನಿಸ್ವಾರ್ಥ ಮಾಡ್ತಾವ್ರಿಗೆ ಏನ್ ಮಾಡ್ತಾರೆ, ಅವ್ರು ನೀವ್ ಹೇಳ್ದಂಗೆ ಕೇಳ್ಬೇಕಾ ಅಂತ. ಸೊ ಆ ಥರ ಆಗ್ಬಿಡುತ್ತೆ. ಸ್ವಾರ್ಥಿ ಬದುಕ್ತಾ ಇರೋನು ನಿಸ್ವಾರ್ಥಿನ ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಎಲ್ಲಿ ಸಿಕ್ತು, ಎಲ್ಲಿದೆ ಇದು ನ್ಯಾಯ ನೀತಿ ಅಂತ ಅದಕ್ಕೆ ಕೇಳಕ್ಕೆ ತಿರ್ಗಾ ಕಪಾಳ ಕೊಡಿತಾನೆ. ಮದರ್ಗೆ ಹೇಳ್ದಾಗ ಏನಾಗ್ಬಿಡುತ್ತೆ ಅಂದ್ರೆ, ಮದರು ನಿಸ್ವಾರ್ಥ ತೋರಿಸ್ತಾರೆ, ಬಟ್ ಸ್ವಾರ್ಥ ಎರಡೂ ತೋರಿಸ್ತಾರೆ. ನೋವು ನನಗ್ ಕೊಡಿ, ನನ್ನ ಮಗನ ಬಿಟ್ಬಿಡಿ ಅಂತ. ಸೊ ಟೆಕ್ನಿಕ್ಲಿ ಏನ್ ಗೊತ್ತಾ, ನಾನು ಒದೆ ತಿನ್ನಕ್ ರೆಡಿ, ಆವಾಗ ಅದು ನಿಸ್ವಾರ್ಥ ಆಗ್ಬಿಡುತ್ತೆ. ಬಟ್ ನಾನು ನನ್ನ ಮಗಂಗೋಸ್ಕರ ಒದೆ ತಿಂತಾ ಇದ್ದೀನಿ, ಅಲ್ಲಿ ಸ್ವಾರ್ಥ ಬಂದ್ಬಿಡುತ್ತೆ, ಎರಡೂ ಬಂದ್ಬಿಡ್ತು. ಬಟ್ ಅದನ್ನೇ ತಿರ್ಗಾ ಕಲ್ಕಿ ಹೇಳ್ತಾನೆ, ಈ ತರ ಮಾಡಿದ್ರೆ ತಾಯಿ, ನೀವು ಲೋಪ ನನ್ನ ಮಕ್ಕಳು, ಚಪ್ಪ ನನ್ನ ಮಕ್ಕಳು, ಐಕಂತಿ ನನ್ನ ಮಕ್ಕಳು, ಕಚಡ ಲೋಫ ಲಫಂಗ ನನ್ನ ಮಕ್ಳಿಗೆ ಸಪೋರ್ಟ್ ಮಾಡ್ದಂಗಾಯ್ತು, ಅವರು ಸ್ವಾರ್ಥಿಯಾಗಿ ಬದುಕ್ತಾರೆ, ಅವಾಗ ಅದು ತಪ್ಪಾಗ್ಬಿಡಲ್ವಾ ಅಂತ. ಸೊ ಅದಕ್ಕೆ ತಾಯಿ ಎಡ್ಡೊಂಟಾಯ್ತಾಳೆ ಅಲ್ಲಿಂದ. ಸೊ ರೆಪ್ರೆಸೆಂಟೇಟಿಂಗ್ ವಾಟ್ ಕಿ ಸ್ವಾರ್ಥ ಇರಬೇಕು, ನಿಸ್ವಾರ್ಥನೂ ಇರಬೇಕು, ಬಟ್ ಅದು ಹೆಂಗ್ ಯೂಸ್ ಮಾಡ್ಕೋತೀರ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ಇಲ್ಲಿ ತೋರ್ಸಕ್ ಟ್ರೈ ಮಾಡ್ತಾ ಇರೋದು. ಸ್ವಾರ್ಥ ಅನ್ನೋದು ಯಾವಾಗ ಗೊತ್ತಾ, ನಿನಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ನೀನು ಹೋಗಿ 4 ಜನಕ್ಕೆ ಹೊಡಿಬೇಕು, ಕೆಟ್ಟೋರ್ಗೆ, ಒಳ್ಳೆಯವ್ರಿಗಲ್ಲ, ಕೆಟ್ಟೋರ್ಗೆ ಹೊಡಿಬೇಕು. ಆದರೆ ಅದು ನಿನಗೆ ಪ್ರಾಫಿಟ್ ಆಗಬಾರ್ದು, ಬೇರೆಯವ್ರಿಗೆ ಪ್ರಾಫಿಟ್ ಆಗಬೇಕು ಅನ್ನೋ ಥರ. ಸದ್ಯಕ್ಕೆ ಇಷ್ಟಿರಲಿ, ನಿಮ್ಮ ತಲೆ ಅಷ್ಟು ರೆಡಿ ಇಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಪಾರ್ಟ್ 2 ಮಾಡ್ತೀನಿ. ಆ್ಯಂಡ್ ಅಷ್ಟೇ ಹೇಳೋದು. ಇನ್ನೊಂದು ವಿಡಿಯೋ ಬರುತ್ತೆ ಇದಾದ್ಮೇಲೆ ಒಂದು ಸಪ್ರೇಟಾಗಿ, ಅದು ಮಾತಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಹಾಳಾದವರು, ಇನ್ನು 7 ಸಬ್ಸ್ಕ್ರೈಬರ್ ಬೇಕು 2000 ಟಚ್ ಆಗೋಕ್ಕೆ. ಮಾಡಿಬಿಟ್ರು Q&A ವಿಡಿಯೋ ಮಾಡ್ತೀನಿ, ಆದರೆ ಫೇಸ್ ಕ್ಯಾಮ್ ಅಂತೂ ಮಾಡಲ್ಲ ಹೇಳಿದ್ದೀನಿ ಫಸ್ಟೇ. ಬಿಟ್ಟು ಬೇರೆ ಕ್ವಶನ್ಸ್ಗಳನ್ನ ಕೇಳಿ ಆನ್ಸರ್ ಮಾಡ್ತೀನಿ. ನನಗೇನು ಗೊತ್ತಾ, ನೀವು ಕ್ವಶನ್ಸ್ಗಳನ್ನ ಕೇಳಿ ನಂಗೆ ಆನ್ಸರ್ ಕೊಡೋದು ಮಜಾ. ನೀವು ಕ್ವಶನೇ ಕೇಳಲ್ಲ, ಬೇಡದಿರೋದೆಲ್ಲ ಮಾತಾಡ್ಕೊಂಡು ಕೂತ್ಕೊತೀರಾ, ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ಕಮೆಂಟ್ ಸೆಕ್ಷನ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಿ. ಸೊ ದಟ್ ವಿಲ್ ಬಿ, ಅದು ನನಗೆ ತುಂಬ ಕಿಕ್ ಕೊಡುತ್ತೆ. ಇದು ಅದು ಬಿಟ್ಬಿಟ್ಟು ಬೇಡದಾರ್ದು ಹಣ ಸಕ್ಕತ್ತಾಗಿತ್ತು, ನೀನೇ ಬೆಸ್ಟು, ಆಳು ಮೂಳು ಕಡ್ಡಿ ಕಸ ಅದನ್ನೇ ಮಾಡ್ತೀರಾ ಹೊರತು ನಂಗೆ ಅದು ಬೇಡ. ಕ್ವಶನ್ಸ್ ಕೇಳ್ರೋ, ಕ್ವಶನ್ಸು, ಅದಕ್ಕೆ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಅವಾಗಲೇ ತಾನೇ ಕಿಕ್ ಸಿಗೋದು. ಏನರ ಮಾತಾಡ್ತೀರಾ? ಸರಿ, ಸಬ್ಸ್ಕ್ರೈಬ್ ಮಾಡಲ್ಲ ಅನ್ಸುತ್ತೆ, ಬರ್ತೀನಿ, ಬಾಯ್.